ಗಾಂಧಿ ಅವರು ಈ ದೇಶಕ್ಕೇನೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವರಾಗಲೇ ಕರ್ನಾಟಕದವರು ನಾನು CEO ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಶನ್ ನಮ್ಮ ಎಲೆಕ್ಷನ್ ಕಮಿಷನರ್ ಇವ್ರನ್ನ ಭೇಟಿ ಮಾಡಿದಾಗ ಅವ್ರು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದೀವಿ. ಅವ್ರು ನೋಟಿಸ್ ಕೊಡಬೇಕು. ನಾವು ಪೊಲಿಟಿಕಲ್ ಲೀಡರ್ಸು, ನಾವೇನು ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ. ಅವರು ಅದನ್ನು ಸೆಟ್ರೇಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪೇಳಿತ್ತು ಅಂತಂದರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದರೆ ಕೇಸ್ ಹಾಕಿ. ನಾವು ರಿಸರ್ಚ್ ಮಾಡಿದ್ದೇವೆ. ನಮಗೂ ಗೊತ್ತು, ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ಹಾಕಿಲ್ಲ. ನಾವು ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ಏನು ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ಫ್ರೀಡಮ್ ಪಾರ್ಕ್ ಇಂದ ಪ್ರಾರಂಭ ಮಾಡಿದ್ದಾರೆ. ತಮಗೂ ಕೂಡ ಪತ್ರ ಬರೆದಿದ್ದಾರೆ, ನೀವು ಬರೀ ದೂರು ಕೊಟ್ಟಿದ್ದೀರಾ, ದಾಖಲೆ ಕೊಟ್ಟಿಲ್ಲ ಅಂತ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ವಾಟ್ಸಪ್ಪಲ್ಲಿ ಬಂದಿದೆ. ವಾಟ್ಸಪ್ಪಲ್ಲಿ ನನಗೆ ನಮ್ಮವ್ರು ಕಳಿಸ್ಕೊಟ್ಟಿದ್ದಾರೆ. ನಾನು ಇವತ್ತು ಅದನ್ನು ನೋಡ್ತೀನಿ. ನೋಡ್ಬಿಟ್ಟು ಕೇಳ್ತೀನಿ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡೋಣ. ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನು ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ. ಆಗಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ, ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರಾ. ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ತಿಳಿಸಿದ್ದಾರೆ. ನಂಬರ್ ಸರಿ ಇದೆಯೋ, ಜನಸಂಖ್ಯೆ ನಂಬರ್ ಇದೆಯೋ, ವೋಟ್ ಎಷ್ಟು ಇದೆಯೋ ಎಲ್ಲ ತಿಳಿಸಿದ್ದಾರೆ. ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ, ಡೆಪ್ಯೂಟಿ CM ಗೆ 2 ಔಟ್ ಮಾಡಿಕೊಂಡಿದ್ದಾರೆ ಬಿಹಾರಲ್ಲಿ, ಅದು ಕೂಡ ಹೇಳಿದ್ದಾರೆ. ಜವಾಬ್ದಾರಿ ಇರುವ ಅವ್ರಿಗೆ. ಸೊ ಎಲೆಕ್ಷನ್ ಕಮಿಷನ್ ನೋಡೋಕ್ಕಾಗಿರುವ ಅದನ್ನು. ಸೊ ಅದು ಬೇಕಾದಷ್ಟು ತಪ್ಪುಗಳು ಆಗಿದೆ. ಹೋರಾಟ ಮುಂದುವರಿಸಿ. ಸರ್, ಇಡೀ ರಾಷ್ಟ್ರ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್. ಆದರೆ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ಅದಕ್ಕೆ ಡೆಲ್ಲಿಯವರು ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಉತ್ತರ ಕೊಡ್ತಾರೆ. ದೂರ ಹೈಕಮಾಂಡ್ ಅಂಗಳಕ್ಕೆ ಕೂಡ ಹೋಗಿದೆ, ತಪ್ಪಿದೆ ಅಂತ ಹೇಳಿದ್ರೆ. ಯಾಕಂದ್ರೆ ಎಲೆಕ್ಷನ್ ನಮ್ದೇ ಇದೆ, ಬಿಡುಗಡೆ ಆದಾಗ ನಾವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ, ನಮ್ದು ತಪ್ಪಿದೆ. ಚೀಫ್ ಮಿನಿಸ್ಟರ್ ಕೇಳಿದ್ರೆ